ದರ್ಶನ್ ನಟನೆಯ ಡೆವಿಲ್ ದಿ ಹೀರೋ ಮತ್ತು ಧ್ರುವ ಸರ್ಜಾ ನಟನೆಯ ಕೆಡಿ ದಿ ಡೆವಿಲ್ ಎರಡೂ ಚಿತ್ರಗಳಲ್ಲೂ ಡೆವಿಲ್ ಕಾಮನ್ ಆಗಿದೆ. ಇನ್ನು ವಿಶೇಷ ಅಂದ್ರೆ ಈ ಎರಡು ಸಿನಿಮಾಗಳು ಇದೇ ವರ್ಷದ ಕೊನೆಯಲ್ಲಿ ರಿಲೀಸ್ ಆಗಲಿವೆ. ದರ್ಶನ್ ಮತ್ತು ಮಿಲನ ಪ್ರಕಾಶ್ ಕಾಂಬಿನೇಷನ್ ನ ಡೆವಿಲ್ ಚಿತ್ರ ಈ ವರ್ಷದ ಕ್ರಿಸ್ಮಸ್ಗೆ ಬಿಡುಗಡೆ ಆಗಲಿದೆ. ಇನ್ನು ಧ್ರುವ ಮತ್ತು ಜೋಗಿ ಪ್ರೇಮ್ ತಂಡದ ಕೆಡಿ ಕೂಡ ಈ ವರ್ಷದ ಕೊನೆಯಲ್ಲಿ ಬರೋದಾಗಿ ಹೇಳಿದೆ. ಧ್ರುವ ನಟನೆಯ ಮಾರ್ಟಿನ್ ವಿಜಯದಶಮಿಯಂದು ತೆರೆಗೆ ಬರ್ತಾ ಇರೋದು ಕನ್ಫರ್ಮ್ ಆಗಿದೆ. ಇದಾದ ಕೆಲವೇ ದಿನಗಳಲ್ಲಿ ಕೆಡಿ ಕೂಡ ರಿಲೀಸ್ ಆಗಲಿದೆ. ಮೂಲಗಳ ಪ್ರಕಾರ ಈ ಸಿನಿಮಾ ಕೂಡ ಡಿಸೆಂಬರ್ ವೇಳೆಗೆ ತೆರೆಗೆ ಅಪ್ಪಳಿಸಲಿದೆ. ಒಂದು ವೇಳೆ ಇದು ನಿಜವೇ ಆದರೆ ಎರಡು ಡೆವಿಲ್ಗಳ ನಡುವೆ ಬಾಕ್ಸ್ ಆಫೀಸ್ ಕ್ಲಾಶ್ ಆಗೋದು ಫಿಕ್ಸ್ ಆಗಲಿದೆ. 1 ಅಥವಾ 2 ವಾರಗಳ ಅಂತರದಲ್ಲಿ ಈ ಚಿತ್ರಗಳು ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಆದರೆ ಒಂದೇ ದಿನ ಥಿಯೇಟರ್ಗಳಿಗೆ ಲಗ್ಗೆ ಇಟ್ಟರೆ ಮಾತ್ರ ಸಿನಿ ರಸಿಕರಿಗೆ ಡಬಲ್ ಧಮಾಕ ಸಿಗಲಿದೆ. ದರ್ಶನ್ ಮತ್ತು ಧ್ರುವ ಸರ್ಜಾ ಸಿನಿಮಾಗಳು ಈ ವರ್ಷದ ಡಿಸೆಂಬರ್ನಲ್ಲಿ ರಿಲೀಸ್ ಆದ್ರೆ ದೊಡ್ಡ ಮಟ್ಟದ ಪೈಪೋಟಿಗೆ ನಿರ್ಮಾಣವಾಗಲಿದೆ. ಈ ಎರಡು ಸಿನಿಮಾಗಳ ಜೊತೆಗೆ ಸಾಕಷ್ಟು ಬಿಗ್ ಬಜೆಟ್ ಪ್ರಾಜೆಕ್ಟ್ಗಳು ಕೂಡ ಥಿಯೇಟರ್ ಬಾಗಿಲು ಬಡಿಯಲು ಸಜ್ಜಾಗಿವೆ. ಈಗಾಗಲೇ ಆಲ್ಮೋಸ್ಟ್ ಅರ್ಧ ವರ್ಷ ಕಳೆದು ಹೋಗಿದೆ. ಇನ್ನುಳಿದ ತಿಂಗಳುಗಳಲ್ಲಿ ಸಾಲು ಬಿಗ್ ಬಜೆಟ್ ಸಿನಿಮಾಗಳು ತೆರೆಗೆ ಬರಲು ಸಿದ್ಧತೆ ನಡೆಸ್ತಾವೆ. ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸಿರುವ ಭೀಮಾ ಕೂಡ ಚಿತ್ರಮಂದಿರಗಳಿಗೆ ಬರಲು ಸಜ್ಜಾಗಿ ಕುಳಿತಿದೆ. ಮತ್ತೊಂದು ಕಡೆ ಉಪೇಂದ್ರ ಅವರ ಯುಐ ಕೂಡ ರೆಡಿ ಆಗಿದೆ. ಇತ್ತೀಚೆಗೆ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಕೂಡ ಶೂಟಿಂಗ್ ಮುಗಿಸಿದೆ. ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರನ್ಗಳು ಕೂಡ ಚಿತ್ರೀಕರಣ ಮುಕ್ತಾಯ ಹಂತದಲ್ಲಿದೆ. ಶ್ರೀಮುರಳಿಯ ಬಗೀರ ಸಿನಿಮಾ ಕೂಡ ಶೀಘ್ರವೇ ಶೂಟಿಂಗ್ ಕಂಪ್ಲೀಟ್ ಮಾಡಲಿದೆ. ಹಾಗಾಗಿ ಇನ್ನುಳಿದ ತಿಂಗಳುಗಳಲ್ಲಿ 5-6 ಪ್ಯಾನ್ ಇಂಡಿಯಾ ಸಿನಿಮಾಗಳು ಕನ್ನಡ ಚಿತ್ರರಂಗದಿಂದ ಪ್ರಯಾಣ ಬೆಳೆಸಲಿವೆ. ಇಷ್ಟು ದಿನ ಪರಭಾಷೆಯ ಮಂದಿಗೆ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳನ್ನ ಬಿಟ್ಟುಕೊಟ್ಟು ಇನ್ಮುಂದೆ ತಮ್ಮ ನಡುವೆಯೇ ಕನ್ನಡ ಸಿನಿಮಾಗಳು ಪೈಪೋಟಿ ಮಾಡುವ ಲಕ್ಷಣಗಳು ಕಾಣಿಸ್ತಾ ಇವೆ. ಸದ್ಯಕ್ಕೆ ರಿಲೀಸ್ಗೆ ರೆಡಿ ಆಗಿರುವ ಚಿತ್ರಗಳ ವಿಚಾರಕ್ಕೆ ಬಂದರೆ ಕೆಡಿ ದಿ ಡೆವಿಲ್ ಈಗಾಗಲೇ ಶೂಟಿಂಗ್ ಮುಗಿಸಿ ಮಾರ್ಟಿನ್ಗೆ ದಾರಿ ಮಾಡಿಕೊಟ್ಟಿದೆ. ಧ್ರುವ, ಮಾರ್ಟಿನ್ ಮತ್ತು ಕೆಡಿ ಎರಡೂ ಸಿನಿಮಾಗಳ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಮೊದಲು ಮಾರ್ಟಿನ್ ತೆರೆಗೆ ಬರ್ತಾ ಇರೋದ್ರಿಂದ ಈ ಚಿತ್ರದ ಚರ್ಚೆ ಜೋರಾಗಿದೆ. ಇದಾದ ಬಳಿಕ ಕೆಡಿ ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸೌಂಡ್ ಮಾಡಲಿದೆ. ಮತ್ತೊಂದು ಕಡೆ ದರ್ಶನ್ ತೂಗುದೀಪ್ ವಿಭಿನ್ನ ಗೆಟಪ್ ನಲ್ಲಿ ಮಿಂಚ್ತಾ ಇರುವ ಡೆವಿಲ್ ದಿ ಹೀರೋ ಕೂಡ ಶೂಟಿಂಗ್ ಕಂಪ್ಲೀಟ್ ಮಾಡಲಿದೆ. ದರ್ಶನ್ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿರುವ ಈ ಸಿನಿಮಾ ಬರೀ ಕನ್ನಡದಲ್ಲಿ ಮಾತ್ರ ಬರುತ್ತಾ ಅಥವಾ ಇದು ಕೂಡ ಪ್ಯಾನ್ ಇಂಡಿಯಾ ಚಿತ್ರವಾ ಎನ್ನುವ ಅನುಮಾನಕ್ಕೆ ಇನ್ನೂ ತೆರೆ ಬಿದ್ದಿಲ್ಲ. ಆದ್ರೆ ಈ ಚಿತ್ರಕ್ಕೆ ಹಾಕಲಾಗ್ತಾ ಇರುವ ಬಂಡವಾಳವನ್ನ ನೋಡಿದ್ರೆ ಇದು ಕೂಡ ಇಂಡಿಯನ್ ಮಾರ್ಕೆಟ್ ಮೇಲೆ ಕಣ್ಣಿಟ್ಟಿದೆ ಎನ್ನಬಹುದು. ನಿರ್ದೇಶಕ ಪ್ರಕಾಶ್ ಅವರ ಆಪ್ತರ ಪ್ರಕಾರ ಇದು ಹಲವು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಔಟ್ ಅಂಡ್ ಔಟ್ ಮಾಸ್ ಸಬ್ಜೆಕ್ಟ್ ಇದಾಗಿದ್ದು ಎಲ್ಲಾ ಭಾಷೆಯ ಸಿನಿ ರಸಿಕರಿಗೂ ಇದು ಇಷ್ಟವಾಗಲಿದೆ ಎನ್ನಲಾಗಿದೆ. ಮತ್ತೊಂದು ವಿಶೇಷ ಏನಂದ್ರೆ ಪ್ರೇಮ್ ನಿರ್ದೇಶನದ ಕೆಡಿ ಸಿನಿಮಾ ದರ್ಶನ್ ನಟನೆಯ ಡೆವಿಲ್ ಜೊತೆಗೆ ಸ್ಪರ್ಧೆಗೆ ಲಕ್ಷಣಗಳು ಕಾಣ್ತಾ ಇದ್ರು ಕೂಡ ಇದರ ನಡುವೆ ಪ್ರೇಮ್ ದರ್ಶನ್ ಅವರ ಹೊಸ ಸಿನಿಮಾದ ಚಿತ್ರಕಥೆ ಬರೆಯುವ ಕಡೆ ಬ್ಯುಸಿಯಾಗಿದ್ದಾರೆ. ಕೆಡಿ ಮತ್ತು ಡೆವಿಲ್ ಮೂಲಕ ಇಬ್ಬರು ಎದುರು ಬದಲಾದರೂ ಕೂಡ ಇದಾದ ಬಳಿಕ ಇವರಿಬ್ಬರ ಕಾಂಬಿನೇಷನ್ ನಲ್ಲೇ ಹೊಸ ಪ್ರಾಜೆಕ್ಟ್ ಆರಂಭವಾಗಲಿದೆ. ಡೆವಿಲ್ ಬಳಿಕ ದರ್ಶನ್ ಜೋಗಿ ಪ್ರೇಮ್ ಅವರಿಗೆ ಕಾಲ್ ಶೀಟ್ ಕೊಟ್ಟಿದ್ದು ಇದು ಕೂಡ ಮಾಸ್ ಸಿನಿಮಾ ಆಗಲಿದೆ. ಕರಿಯ ಸಿನಿಮಾ ಬಳಿಕ ಹಿಟ್ ಜೋಡಿ ಒಂದಾಗ್ತಾ ಇದ್ದು ದಾಸನ ಸೆಲೆಬ್ರಿಟಿಗಳು ಮತ್ತೊಂದು ಬ್ಲಾಕ್ ಬಸ್ಟರ್ ಸಿನಿಮಾ ನಿರೀಕ್ಷೆಯಲ್ಲಿದ್ದಾರೆ. ಮುಂದಿನ ವರ್ಷ ದರ್ಶನ್ ಮತ್ತು ಪ್ರೇಮ್ ಜೋಡಿಯ ಸಿನಿಮಾ ಕೂಡ ರಿಲೀಸ್ ಆಗಲಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.